ಸೈನಿಕರನ್ನು ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಪಕ್ಕದಲ್ಲೊಬ್ಬ ಹೈಕೋರ್ಟಿನ ನ್ಯಾಯಮೂರ್ತಿಗಳನ್ನು, ಅವರ ಪಕ್ಕದಲ್ಲೊಬ್ಬ IPS ಅಧಿಕಾರಿಯನ್ನು, ಅವರ ಪಕ್ಕದಲ್ಲೊಬ್ಬ ರಾಜಕಾರಣಿಯನ್ನು ಕೂಡಿಸಿ ಒಬ್ಬ ಪತ್ರಕರ್ತನ ಹತ್ರ ದಿಕ್ಸೂಚಿ ಭಾಷಣ ಮಾಡೋಂದ್ರೆ ಮಾಡೋಕ್ಕಾಗತ್ತಾ? ಅತ್ಯಂತ ಕಷ್ಟದ ಕೆಲಸ. ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ, ಎದುರಿಗಿರುವಂಥ ಮಾನ್ಯರೇ, ಹಿರಿಯರೇ, ಬಂದ ತಕ್ಷಣ ಕೇಳಿದ್ರು ನನಗೆ, ತಿಂಡಿ ಮಾಡ್ಕೊಂಬಿಡಿ, ಹವ್ಯಕ ಸ್ಟೈಲ್ನ ತಿಂಡಿ ಇರುತ್ತೆ ಅಂತ. ನಾನು ಅಂದೆ, ಮನೇಲೂ ಅದೇ ಇರುತ್ತೆ ಬಿಡಿ ಸ್ವಾಮಿ. ಗೊತ್ತಿಲ್ಲ, ಪತ್ರಕರ್ತ ಅನ್ನುವ ಕಾರಣಕ್ಕೆ, ಸುವರ್ಣ ನ್ಯೂಸ್ನ ಸಂಪಾದಕ ಅನ್ನುವ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಕರೆದ್ರು, ಹವ್ಯಕರ ಅಳಿಯ ಅನ್ನೋ ಕಾರಣಕ್ಕೆ ಕರೆದ್ರು, ನನಗಿನ್ನೂ ತನಕ ಭಾಳ ಸಂತೋಷ ಆಗ್ತದೆ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾ ಇರೋದಕ್ಕೆ. ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳು ಕುಳಿತಿರುವ ವೇದಿಕೆ ಆಗಿರೋದ್ರಿಂದ ಪ್ರತಿ ಶಬ್ದವನ್ನು ಅಳೆದು ತೂಗಿ ಮಾತಾಡಬೇಕಾಗತ್ತಷ್ಟೆ. ಪುಲ್ವಾಮಾ ದಾಳಿಯಾಗಿತ್ತು. 40ಕ್ಕೂ ಹೆಚ್ಚು ಭಾರತೀಯ ಯೋಧರು ಹುತಾತ್ಮರಾಗಿದ್ದರು. ಒಬ್ಬ ವ್ಯಕ್ತಿಯದೊಂದು ಹೇಳಿಕೆ, ಹುತಾತ್ಮ ಯೋಧರ ಪಟ್ಟಿ ನೋಡಿ, ಇವರ ಸರ್ನೇಮ್ಗಳನ್ನು ನೋಡಿ, ಇವರೆಲ್ಲರ ಸರ್ನೇಮ್ಗಳನ್ನು ನೋಡಿ, ಹುತಾತ್ಮರಾದವರದ್ದು, ಇದನ್ನು ನೋಡಿದ್ರೆ ಅರ್ಥ ಆಗುತ್ತೆ ದೇಶಕ್ಕಾಗಿ ಪ್ರಾಣ ಕೊಡೋ ಸಮುದಾಯಗಳು ಯಾವ್ಯಾವುದು ಅಂತ. ನಮಗೆಲ್ಲ ಬಹಳ ಶಾಕ್ ಆಗಿಬಿಡ್ತು. ಯಾಕಂದರೆ ಜಾತಿ ಅನ್ನೋ ಪಿಡುಗನ್ನು ಸೈನ್ಯ ತನ್ನ ಹತ್ರ ಬಿಟ್ಕೊಂಡಿಲ್ಲ, ಸಮಾಜ ಬಿಟ್ಕೊಂಡಿದೆ, ಸೈನ್ಯ ಬಿಟ್ಕೊಂಡಿಲ್ಲ ಇನ್ನೂ ತನಕ. ಕೆಲವು ವರ್ಷಗಳ ಹಿಂದೆ ಸೈನ್ಯದಲ್ಲಿ ಯಾವ್ಯಾವ ಧರ್ಮದವರು, ಜಾತಿಯವರು ಎಷ್ಟೆಷ್ಟಿದ್ದಾರೆ ಅನ್ನೋದರ ಸರ್ವೆ ಆಗಬೇಕು ಅಂತ ಹೊರಟಾಗ ಸೈನ್ಯ ಎದ್ದು ನಿಂತು ಹೇಳ್ತು, ಅದನ್ನೆಲ್ಲ ನಿಮ್ಮಲ್ಲೇ ಇಟ್ಕೊಳ್ಳಿ, ನಾಗರಿಕ ಸಮಾಜ ಅಂತ ಏನು ಕರ್ಕರ್ತೀರಿ ನೀವೇ ಇಟ್ಕೊಳ್ಳಿ, ನಮ್ಮ ಹತ್ರಕ್ಕೆ ಅದನ್ನೆಲ್ಲ ತರಬೇಡಿ ಅಂತ ಹೇಳಿದ್ದು ಸೈನ್ಯ. ಅಂದರೆ ಹುತಾತ್ಮ ಯೋಧರ ಪಟ್ಟಿಯನ್ನು ಇಟ್ಕೊಂಡು ಕೆಲವು ಜಾತಿಗಳವ್ರು ಮಾತ್ರ ಇರ್ತಾರೆ, ಉಳಿದವ್ರು ಯಾಕೆ ಹುತಾತ್ಮರಾಗೋದಿಲ್ಲ ಅನ್ನುವ ಥರದ ಪ್ರಶ್ನೆಯನ್ನು ಕೇಳೋದಾಯಿತು. ನಾನು ಹೇಳಿದೆ, ಅವರನ್ನು ಹುತಾತ್ಮರಾಗಿಸಿದವರ ಸರ್ನೇಮದು ಒಂದು ಸಲ ಲಿಸ್ಟ್ ತೆಗೀರಿ ನೋಡೋಣ ಅಂತ. ಅವರನ್ನು ಯಾರು ಹುತಾತ್ಮರನ್ನಾಗಿಸಿದ್ರು, ಯಾರು ಕಗ್ಗೊಲೆ ಮಾಡಿದ್ರಲ್ಲ, ಅವ್ರ ಸರ್ನೇಮ್ಗಳದೊಂದು ಲಿಸ್ಟ್ ಯಾವತ್ತಾರು ತೆಗೆಯೋದಕ್ಕಾಗುತ್ತಾ ನಿಮಗೆ? ನೋ, ಈ ದೇಶದಲ್ಲಿ ಅದಾಗೋದಿಲ್ಲ. ದುರಂತ ಅದು. ನನಗೆ ಈ ವೇದಿಕೆಯನ್ನು ಮೇಲೆ ಕೂತ್ಕೊಂಡ ತಕ್ಷಣ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಯಾಕಾಯಿತು ಅಂದರೆ, ನೀವು ಯೋಧರನ್ನ ಹಿಂದೆ ಕುಂಡ್ರಿಸಿ ನಮ್ಮನ್ನೆಲ್ಲ ಮುಂದೆ ಕೂಡಿಸಿದ್ದೀರಲ್ಲ ಅಂತ. ವೈಯಕ್ತಿಕವಾಗಿ ನನಗೊಂದು ಸ್ವಲ್ಪ ಇರುಸು ಮುರುಸೋದು. ಯಾಕಂದರೆ ನನ್ನ ಯಾಕೆ ವೇದಿಕೆ ಕರೀತೀರಿ, ಯಾಕೆ ಕಾರ್ಯಕ್ರಮಕ್ಕೆ ಕರೀತೀರಿ, ಯಾಕೆ ನೀವು ಸೆಲ್ಫಿ ತಗೋತೀರಿ ಅಂತಂದರೆ, ಒಂದು ಸ್ವಲ್ಪ ಈ ಟೆಕ್ನಾಲಜಿ ಮುಂದುವರೆದಿದೆ ಅನ್ನೋ ಕಾರಣಕ್ಕೆ ನಾವೇನೋ ಒಂದು 4 ಮಾತು ಮಾತಾಡ್ತೀವಿ, ನೀವು ಕೂತ್ಕೊಂಡು ಲೈವಲ್ಲಿ ನೋಡ್ತೀರಿ, ಮೊಬೈಲ್ನಲ್ಲಿ ಯೂಟ್ಯೂಬಲ್ಲಿ ನೋಡ್ತೀರಿ, ಮತ್ತು ಯಾರೋ ಪುರುಸತ್ತಿದ್ದವರು ಕಟ್ ಮಾಡಿ ಅದಕ್ಕೇನೋ ಕಣ್ಣಿಗೆ ಬೆಂಕಿ ಗಿಂಕಿ ಹಾಕಿ ಇನ್ಸ್ಟಾಗ್ರಾಮಿಗೆ ಹಾಕ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಮುಖ ಪರಿಚಯ ಅಷ್ಟೇ. ಅಷ್ಟು ಬಿಟ್ಟರೆ ಇವರು ಮಾಡಿರೋ ಕೆಲಸ ಇದೆಯಲ್ಲ, ಅದ್ರ ಮುಂದೆ ನಾವು ಮಾಡ್ತಾ ಇರೋ ಕೆಲಸ ತುಂಬ ಚಿಕ್ಕದು. ನನಗೆ ಇದನ್ನು ಒಪ್ಪಿಕೊಳ್ಳೋದ್ರಲ್ಲಿ ಯಾವುದೇ ನಾನೇನು ದೊಡ್ಡಸ್ತಿಕೆ ತೋರಿಸ್ತಾ ಇಲ್ಲ, ಇದನ್ನು ಹೇಳುವ ಮೂಲಕ ಅದು ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀನಿ. ಈ ದೇಶದ ಗಡಿಯನ್ನು ಒಂದು ಹಗಲು ಮತ್ತು ಒಂದು ರಾತ್ರಿಯನ್ನಷ್ಟೇ ಕಾಯ್ದಿದ್ರೂ ಕೂಡ ಒಬ್ಬ ವ್ಯಕ್ತಿ ಗೌರವಕ್ಕೆ ಅರ್ಹ. ಒಂದು ಹಗಲು ಒಂದು ರಾತ್ರಿ ಈ ದೇಶದ ಗಡಿಯನ್ನು ಕಾಯ್ದಿದ್ದರೂ ಸಾಕು. ಯಾಕಂದರೆ ನಾನು ಈ ದೇಶದ ಗಡಿಗಳನ್ನು ನೋಡಿದ್ದೀನಿ, ಯುದ್ಧಗ್ರಸ್ತ ದೇಶಗಳಲ್ಲಿ ನಿಂತ್ಕೊಂಡು ರಣರಂಗದಿಂದ ವರದಿ ಮಾಡಿದ್ದೀನಿ, ಗೊತ್ತು ನನಗೆ ಪರಿಸ್ಥಿತಿ ಹೆಂಗೆ ಅಂತ. ಒಂದು ಭಾನುವಾರ ಬೆಳಗ್ಗೆ ಇಷ್ಟೆಲ್ಲ ಜನ ಸೇರಿಕೊಂಡು ಇಂಥದ್ದೊಂದು ಕಾರ್ಯಕ್ರಮ ಮಾಡಿ ಸಂಭ್ರಮಿಸೋದಕ್ಕೆ ಯಾಕೆ ಸಾಧ್ಯ ಆಗುತ್ತೆ ಅಂದರೆ, ಅಲ್ಲಿ ಯಾರೋ ನಿಂತ್ಕೊಂಡು ನಮ್ಮನ್ನು ಕಾಯ್ತಿದ್ದಾರೆ ಅನ್ನೋ ಕಾರಣಕ್ಕೆ. ಇಲ್ಲದೆ ಹೋದ್ರೆ ಇದೆಲ್ಲ ಎಲ್ಲಿ ಮಾಡೋಕ್ಕಾಗ್ತಿತ್ತು? ನೋಡಿ ಎಷ್ಟು ಲಕ್ಕಿ, ಬೆಂಗಳೂರಿನ ಮೇಲೆ ಪಾಕಿಸ್ತಾನ ದಾಳಿ ಮಾಡೋದಿಲ್ಲ, ಇಲ್ಲೇನು ದೊಡ್ಡ ಭೂಕಂಪ, ಪ್ರವಾಹ, ಸುನಾಮಿ ಏನಾಗೋದಿಲ್ಲ. ನಮ್ಮ ಜೀವನದಲ್ಲಿ ನಾವು ಮಸ್ತ್ ಇರ್ತೀವಿ, ನಾವು ಇಷ್ಟೇ ಜೀವನ ಅನ್ಕೊಂಡು. ಹೊಸ ವರ್ಷ ಆರಂಭ ಆಗ್ತಾ ಇದ್ದಂತೆ ಇಯರ್ಲಿ ಪ್ಲ್ಯಾನಿಂಗ್ಗಳು ಬರ್ತಾವೆ ನಮಗೆ, ಯಾವತ್ತು ರಜೆ ಇದೆ. ಇನ್ಯಾವುದೋ ಒಂದು ನಿನ್ನೆ ರೀಲ್ಸ್ ನೋಡ್ತಾ ಇದ್ದೆ ನಾನು, 2025ರಲ್ಲಿ 13 ದಿವಸ ನೀವು ರಜೆ ಹಾಕಿಬಿಟ್ರೆ
ಟೋಟಲ್ 56 ದಿವಸದ ರಜೆ ಹೆಂಗೆ ತಗೋಬೋದು ಅಂತ ರೀಲ್ಸ್ ಮಾಡಿ ಹಾಕಿದ್ರಿ ಯಾರೋ ಪುಣ್ಯ. ಇಷ್ಟು ಅಂದರೆ ಇಡೀ ವರ್ಷದ ಪ್ಲ್ಯಾನ್ ಇದೆ ನಮ್ಮದು. ಯಾವ್ಯಾವ ವೀಕೆಂಡು, ಲಾಂಗ್ ವೀಕೆಂಡ್ ಯಾವಾಗ ಬರುತ್ತೆ, ಎಲ್ಲಿ ಯಾವಾಗ ಟ್ರಿಪ್ಪಿಗೆ ಹೋಗ್ಬೇಕು, ಯಾವ ಸಂದರ್ಭದಲ್ಲಿ ಮದುವೆ ಮುಂಜಿ ಎಲ್ಲ ಪ್ಲ್ಯಾನ್ ಇರುತ್ತೆ. ಅದೆಲ್ಲ ಯಾಕೆ ಸಾಧ್ಯ ಆಗುತ್ತಂದರೆ ಗಟ್ಟಿಯಾದ ಜನ ನಿಂತ್ಕೊಂಡು ಗಡಿ ಕಾಯ್ತಿರ್ತಾರೆ ಅನ್ನೋ ಕಾರಣಕ್ಕೆ. ಗಟ್ಟಿಯಾದ ಜನ ನಿಂತ್ಕೊಂಡು ಗಡಿ ಕಾಯ್ತಿರ್ತಾರೆ ಅನ್ನೋ ಕಾರಣಕ್ಕೆ ಅದೆಲ್ಲ ಸಾಧ್ಯ ಆಗೋದು. ಅದಕ್ಕಾಗಿ ಇವರಿಗೊಂದು ಸನ್ಮಾನ. ಆರಂಭದಲ್ಲಿ ಹುತಾತ್ಮ ಯೋಧರನ್ನು ನೆನಪಿಸಿಕೊಂಡು 1 ನಿಮಿಷದ ಮೌನ, ಆನಂತರ ಒಂದು ಹಾಡು ಹಾಕಿದ್ರು, ಆ ಮೇರೆ ವತನ್ ಕೆ ಲೋಗೋ ಜರಾ ಆಂಖ್ ಮೇ ಭರಲೋ ಪಾನಿ, ಜೋ ಶಹೀದ್ ಹುए हैं ಉನ್ಕೆ ಜರಾ ಯಾದ್ ಕರೋ ಕುರ್ಬಾನಿ. ಸೈನ್ಯ ಅಂದರೆ ಬರೀ ಕೊಲ್ಲೋದು ಸಾಯೋದು ಅಷ್ಟೇ ಅಲ್ಲ. ಭಾರತೀಯ ಸೈನ್ಯ, ನಾನು ಎಲ್ಲ ನಿಂತ್ಕೊಂಡಾದರೂ ಹೇಳ್ತೀನಿ, ಅದನ್ನು ಪ್ರಪಂಚದ ಅತ್ಯಂತ ಮೌಲಿಕವಾದ ಮತ್ತು ನೈತಿಕವಾದ ಸೈನ್ಯ. ಇಷ್ಟು ಮೊರಾಲಿಟಿ ನೀವೆಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನ ಒಳಗಿರುವಂಥ ಅತ್ಯುತ್ತಮ ಗುಣಗಳನ್ನೆಲ್ಲ ಹೊರಗೆ ತೆಗೆದು ಪ್ರಕಟಿಸುವಂತೆ ಮಾಡುವ ಸಾಮರ್ಥ್ಯ ಭಾರತೀಯ ಸೈನ್ಯಕ್ಕಿದೆ. ಬೆಸ್ಟ್ ಆಫ್ ಹಿಸ್ ಪರ್ಸನಾಲಿಟಿ ಕಮ್ಸ್ ಔಟ್ ವೆನ್ ಹಿ ಈಸ್ ಇನ್ ಇಂಡಿಯನ್ ಡಿಫೆನ್ಸ್. ಆತನ ವ್ಯಕ್ತಿತ್ವದಲ್ಲಿರುವ ಅತ್ಯುತ್ತಮ ಅಂಶಗಳನ್ನು ಭಾರತೀಯ ಸೈನ್ಯ ಹೊರಗೆ ತೆಗೆಯುತ್ತೆ. ಐ ಹ್ಯಾವ್ ಸೀನ್ ಇಟ್. ಭಾರತೀಯ ಸೈನ್ಯ ಅನ್ನುವಂಥದ್ದು ಕೇವಲ ಯುದ್ಧ ಕಾಲದಲ್ಲಿ ಗಡಿ ಕಾಯು, ಶಾಂತಿ ಕಾಲದಲ್ಲಿ ದೇಶದ ಒಳಗೆಯ ಸಮಸ್ಯೆಗಳನ್ನು ಅಡ್ರೆಸ್ ಮಾಡುವಂಥ ಒಂದು ಸಂಸ್ಥೆ ಮಾತ್ರ ಅಲ್ಲ ಭಾರತೀಯ ಸೈನ್ಯ ಅನ್ನುವಂಥದ್ದು. ಭಾರತೀಯ ಸೈನ್ಯ ಒಂದು ಪರ್ಸ್ನಾಲಿಟಿ ಬಿಲ್ಡಿಂಗ್ ಆರ್ಗನೈಸೇಷನ್. ಅದು ಪರ್ಸ್ನಾಲಿಟಿ ಬಿಲ್ಡಿಂಗ್ ಆರ್ಗನೈಸೇಷನ್. ತುಂಬ ಯೋಚನೆ ಮಾಡೋ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ IPS ಅಧಿಕಾರಿ, ಒಬ್ಬ ನ್ಯಾಯಾಧೀಶರಿದ್ದಾರೆ ಈ ವೇದಿಕೆಯ ಮೇಲೆ. ನಾನು ಭಾಳ ಸಣ್ಣವನಿದ್ದೆ. ಒಬ್ಬ ಕಾಗೇರಿ ಅವರು ಕೂಡ ಕ್ಷಮಿಸ್ಬೇಕು ನನ್ನ, ಇಂಥದ್ದೊಂದು ಉದಾಹರಣೆ ಕೊಡ್ತಿದ್ದೀನಿ ಅನ್ನೋ ಕಾರಣಕ್ಕೆ. ಒಬ್ಬ ಶಾಸಕರು ಒಬ್ಬ KAS ಅಧಿಕಾರಿಯನ್ನು ಬೈಯೋದನ್ನು ಕಣ್ಣಾರೆ ನೋಡಿದೆ. ನಾನು ಭಾಳ ಚಿಕ್ಕವನಿದ್ದೆ. MLA ಒಬ್ಬರು KAS ಆಫೀಸರ್ನ ಬೈತಾ ಇದ್ರು. ಆ MLA ಅನಕ್ಷರಸ್ಥರು, ಹೆಬ್ಬೆಟ್ಟು. ಅದನ್ನು ನೋಡಿದಾಗ ನನಗನ್ನಿಸ್ತು, ಹೌದು, ವಿದ್ಯೆ ಸರ್ವಶಕ್ತಿಮಾನ, ಹೌದು, ವಿದ್ಯೆ ತಾಕತ್ತಿದೆ ವಿದ್ಯೆಗೆ. ಆದರೆ ಒಬ್ಬ ಶಾಸಕಾಂಗದ ಎದುರು ಅದು ಕೂಡ ತಲೆ ತಗ್ಗಿಸ್ಕೊಂಡು ನಿಲ್ಲಬೇಕಾದ ಪರಿಸ್ಥಿತಿ ಅಲ್ಲ. ಅವಾಗ ನಾನೊಂದು ಯೋಚನೆ ಮಾಡಿದೆ, ಜೀವನದಲ್ಲಿ ಯಾವತ್ತೂ ಸರ್ಕಾರಿ ನೌಕರಿ ಒಂದು ಮಾಡೋದಿಲ್ಲ ನಾನು ಅಂತ. ಪ್ರತಿಜ್ಞೆ, ಅದು ಭೀಷ್ಮ ಪ್ರತಿಜ್ಞೆ. ಸರ್ಕಾರಿ ನೌಕರಿಗೊಂದು ಸೇರ್ಕೋಬಾರ್ದು ನಾನು, ಬೇರೆ ಏನಾದ್ರು ಮಾಡೋಣ ಅಂತ. ಆದರೆ ನಾನು SLCಲಿದ್ದೆ, 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಕಾರ್ಗಿಲ್ ಯುದ್ಧ, ಫಸ್ಟ್ ಟೆಲಿವೈಸ್ಡ್ ವಾರ್ ಆಫ್ ಇಂಡಿಯಾ, ಭಾರತದ ಮೊಟ್ಟ ಮೊದಲನೇ ಯುದ್ಧ TV ನಾವು ನೋಡಿದಂಥದ್ದು. ಆ ಸಂದರ್ಭದಲ್ಲಿ ನನ್ನ ನಿರ್ಧಾರ ಬದಲಾಯಿತು. ಸರ್ಕಾರಿ ನೌಕರಿ ಅಂತ ಮಾಡಿ ಸರ್ಕಾರಿ ಸಂಬಳ ಅಂತ ತಗೊಂಡ್ರೆ ನಾನು ಭಾರತೀಯ ಸೈನ್ಯದಲ್ಲೊಂದು ತಗೋಬೇಕು ಅಂತ. ಭಾರತೀಯ ಸೈನ್ಯದಲ್ಲಿ ತಗೋಬೇಕು. ಇನ್ನೂ ತನಕ ನಾನು ನನ್ನ ಜೀವನದಲ್ಲಿ ಹಾಕಿರುವ ಒಂದೇ ಒಂದು ಅರ್ಜಿ ಅಂದರೆ ಅದು ಇಂಡಿಯನ್ ಏರ್ಫೋರ್ಸಿಗೆ ಹಾಕಿದ್ದೆ ನಾನು. ಬಟ್ ಯಾಕೋ ಏರ್ಫೋರ್ಸ್ ನನ್ನನ್ನು ಒಳಗೆ ಬಿಟ್ಕೊಳ್ಳಿಲ್ಲ. ತುಂಬ ಆಸೆ ಇತ್ತು ನನಗೆ ಫೈಟರ್ ಜೆಟ್ ಪೈಲಟ್ ಆಗಬೇಕು ಅಂತ. ಕ್ಯಾಪ್ಟನ್ ನಚಿಕೇತ್ ಅಂತ ಆ ಸಂದರ್ಭದಲ್ಲಿ ಇನ್ನೂ ತನಕ ನನಗೆ ಅವರ ಮುಖ ನೆನಪಿದೆ. ಅವರ ವಿಮಾನವನ್ನು ಪಾಕಿಸ್ತಾನಿ ಪಡೆಗಳು ಹೊಡೆದುರುಳಿಸಿ ಅವರು ಜೀವಂತವಾಗಿ ಸೆರೆ ಸಿಕ್ಕಾಗ ವಾಪಸ್ ಅವ್ರನ್ನ ನೀವು ಅಭಿನಂದನ್ ನೋಡಿದ್ರಲ್ಲ, ಆ ರೀತಿಯಲ್ಲಿ ಆವಾಗ ನಾವು ಕ್ಯಾಪ್ಟನ್ ನಚಿಕೇತನ್ ನೋಡಿದ್ವಿ. ಅಂಥದ್ದೊಂದು ಘಟನೆಯನ್ನು, ಅಂಥದ್ದೊಂದು ದೃಶ್ಯವನ್ನು ನೋಡ್ಕೊಂಡು ಬೆಳೆದಂಥವ್ರು ನಾವು. ನನ್ನ ದೃಢ ನಿರ್ಧಾರ ಬದಲಾಗಿತ್ತು. ನಾನು ಸರ್ಕಾರಿ ಸಂಬಳ ಅಂತ ತಗೊಂಡ್ರೆ ಭಾರತೀಯ ಸೈನ್ಯದಲ್ಲಿ ಒಂದು ತಗೊಳ್ಬೇಕು ಅಂತ ನಾನು ಇದುವರೆಗೂ ಸಲ್ಲಿಸಿರುವ. Please subscribe, like and share.